ನಡೆಸಿದ್ರಿ, ಹೇಗಿದ್ದಾರೆ? ಈಗ ಆರಾಮಾಗಿದ್ದಾರೆ. ಇನ್ನು ಸ್ವಲ್ಪ ರೆಸ್ಟ್ ಬೇಕು. ನಡಿಬೇಕು ಅಂದರೆ ಇನ್ನೂ ಎಷ್ಟು ದಿನ ಬೇಕು, ಒಂದು 2-3 ದಿವಸ ಅಂತ ಡಾಕ್ಟರ್. ನಿನ್ನೆ ಕಾರ್ಯಕ್ರಮಕ್ಕೆ ಬಂದು ಅಲ್ಲೇ ಉಳ್ಕೊಂಡು ಅವ್ರನ್ನ ನೋಡ್ಕೊಂಡೋಗೋಣ ಅಂತ ಬಂದಿದ್ದೀನಿ. ಯಾಕೆಂದರೆ ಮೇಡಮ್ ನಮಗೆ ತುಂಬ ಆತ್ಮೀಯರು. ಯಾಕೆಂದರೆ ಬೆಳಗಾಮಲ್ಲಿ ಸುಮಾರು ಕಾರ್ಯಕ್ರಮಗಳು ಆಗ್ಬೋದು. ನಮ್ಮ ಮೃಣಾಲ್ ಅವರು ಇದ್ದಾರಲ್ಲ, ಅವ್ರ ಮಗ ಅಷ್ಟೇ ಒಳ್ಳೆಯವರು, ಅಷ್ಟೇ ಚೆನ್ನಾಗಿ ಅವ್ರನ್ನ ದೊಡ್ಡವರು ಚಿಕ್ಕವರು ಅನ್ನೋದು ಬೆಳೆಸಿದ್ದಾರೆ. ಅದಕ್ಕೋಸ್ಕರ ಅವರು ಆತ್ಮೀಯರಾಗಿಬಿಡ್ತಾರೆ ನಮಗೆ. ಅದಕ್ಕೋಸ್ಕರ ಇಷ್ಟು ನಾವು ಹುಡ್ಕೊಂಬಂದು ಮೇಡಮ್ನ ನೋಡಿ ಸಂತೋಷ ಆಯಿತು. ಬೇಗ ಎದ್ದು ಬರ್ತಾರೆ. ಬರೋ ತಿಂಗಳು ಒಂದು ಸ್ಪೆಷಲ್ ಇದೆ, ಅದನ್ನ ಈಗ ಹೇಳಂಗಿಲ್ಲ. ಬರೋ ತಿಂಗಳು ಮೇಡಮ್ ಬರ್ತ್ಡೇ ಇದೆ. ಸೊ ಅವ್ರು ಇಲ್ಲೆಲ್ಲ ಪಾಪ ಇಷ್ಟು ದಿವಸ ಇಲ್ಲಿ ಮಲ್ಲಿಗೆ ಅವ್ರಿಗೆ ಒಂದು ಸರ್ಪ್ರೈಸ್ ಆಗಿ ಒಂದು ಬೇರೆ ಥರ ಗ್ರ್ಯಾಂಡ್ ಒಂದು ಫಂಕ್ಷನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಮೇಡಮ್ ಇಲ್ಲಿಂದ ಬಂದರೆ ಅಷ್ಟೇ ಸರ್. ನಿನ್ನೆ ಕಾಂಗ್ರೆಸ್ ಸಮಾವೇಶ ಆಯಿತು, ಅದ್ರ ಬಗ್ಗೆ ಹೌದಾಗ ಸರ್? ಅದ್ರ ಬಗ್ಗೆ ನಾನೇನು ಮಾತಾಡಲಿ. ಅದು ಗಾಂಧೀಜಿಯವರ 100 ವರ್ಷದ ಒಂದು ಏನಿದೆ ACC ಆಗಿತ್ತು. ಎಲ್ಲ ದೊಡ್ಡ ದೊಡ್ಡ ನಾಯಕರು ಬಂದಿದ್ದರು. ಮತ್ತು ಖರ್ಗೆ ಸಾಹೇಬರು 100 ವರ್ಷದ ಈ ಖರ್ಗೆ ಸಾಹೇಬರು ಕೂಡ ಗಾಂಧೀಜಿ ಏನು ಪೊಸಿಷನ್ ಇದ್ದರು ಅವರು ಅದೆಲ್ಲೇ ಇರೋದ್ರಿಂದ ಭಾಳ ಚೆನ್ನಾಗಿ ಮಾತಾಡಿದ್ರು. ಲಕ್ಷಾಂತರ ಜನ ಸಿಕ್ಕಿದ್ರು. ಎಲ್ರಿಗೂ ಸಂತೋಷ ಆಯಿತು. ಗಾಂಧಿ ಭಾರತ್ ಮತ್ತೆ ಬರಲೇಬೇಕು. ಯಾಕೆಂದರೆ ಸ್ವಾತಂತ್ರ್ಯ ತಂದುಕೊಟ್ಟವ್ರನ್ನೇ ನಾವು ಮರೆಯೋದಕ್ಕಾಗಲ್ಲ. ಗಾಂಧಿ ಭಾರತ್ ಬರಬೇಕು. ನಮ್ಮ ಅಂಬೇಡ್ಕರ್ ಅವರ ಅವರು ಏನು ಸಂವಿಧಾನ ಬರೆದಿದ್ದಾರೆ ಅದನ್ನೆಲ್ಲ ಉಳಿಸುವಂಥ ಕೆಲಸ ಮಾಡಬೇಕು ಅಂತ ನಿನ್ನೆ. ಇನ್ನೊಂದು ಶಿವಣ್ಣವರ ಆರೋಗ್ಯ ಯಶಸ್ವಿಯಾಗಿದೆ ಸರ್. ಶಿವಣ್ಣವ್ರು ಆರಾಮಾಗಿದ್ದಾರೆ ಬಂದ್ರೆ